ಯಾರಿನಿ ಮೋಹಿನಿ. ಆಮೇಲೆ ಬೆಳ್ಳಿಗೆ ವಿಷಯ ತಿಳಿಸೋಣ. ಮೊದಲೇ ಬೆಳ್ಳಿಗೆ ಮುತ್ತು ಅಂದ್ರೆ ಪಂಚಪ್ರಾಣ. ಅವಳು ಎಲ್ಲಿದ್ರು ಮುತ್ತುನ್ ಕಾಪಾಡೋಕೆ ಬಂದೇ ಬರ್ತಾಳೆ. ಅದೇ ಒಳ್ಳೆ ಟೈಮ್. ಸರಿಯಾದ ಸಮಯ ನೋಡ್ಕೊಂಡು ಬೆಳ್ಳಿನ ಮುಗಿಸ್ಬಿಡೋಣ ಸರ್. ಬೆಳ್ಳಿನ ಮುಗಿಸೋಕೆ ಹೊರಟಿದ್ದೀನಿ. ಇವತ್ತಿಗೆ ಅವಳ ಕತೆ ಮುಗೀತು. ಹುಷಾರಾಗಿ ಹ್ಯಾಂಡಲ್ ಮಾಡು. ಕಿರುಚು ಬೇಡ. ಕಿರುಚಿದ್ಯಾ? ಬೆಳ್ಳಿ 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 ಇಡೀ ಊರೆಲ್ಲ ಹುಡುಕದ್ನಲ್ಲಪ್ಪ, ಎಲ್ಲೂ ಸಿಕ್ತಿಲ್ವೇ? ಎಲ್ಲೋದ್ಲಿ ಇವಳು? ಬೆಳ್ಳಿ 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 ಅಯ್ಯೋ, ಎಲ್ಲ ಕಡೆ ಹುಡುಕಿದಾಯ್ತಲ್ಲಪ್ಪ. ಬೆಳ್ಳಿ ಯಾರಿಗೂ ಫೋನ್ ಮಾಡುವಾಗಿಲ್ಲ, ಒಳಗಡೆ ಇಟ್ಕೊಡಿ. ಗೌಡ್ರೆ, ಒಂದು ಅರ್ಜೆಂಟ್ ಕಾಲ್ ಮಾಡ್ಬೇಕು ನಾನು. ಸುಮ್ಮನೆ ಫೋನ್ ಒಳಗಡೆ ಇಡ್ರಿ, ಇಲ್ಲ ಅಂದ್ರೆ ಪರಿಸ್ಥಿತಿ ನೆಟ್ಗಿರಲ್ಲ. ಸ್ವಾಮಿ, ಸುಮ್ಮನೆ ಕುತ್ಕೊಂಡು ಹೆಂಗ್ರಿ? ಬಾಯ್ ಬಿಡಿ, ಬೆಳ್ಳಿ ಎಲ್ಲವಳೆ ಅಂತ. ನನಗೆ ಗೊತ್ತಿಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ. ನೀವು ಮತ್ತೆ ಮತ್ತೆ ಅದನ್ನೇ ಕೇಳಿದ್ರೆ ನಾನು ಏನು ಹೇಳಿ? ಸರ್, ನಿಮ್ಮ ಅಕ್ಕೋರು ಬಂದರು. ನಿಂತ್ಕೊಳ್ಳಿ. ಬೆಳ್ಳಿ ಬರುವವರೆಗೂ ಒಂದು ಹೆಜ್ಜೆ ಮುಂದೆ ಇಡುವಾಗಿಲ್ಲ. ಕೂತ್ಕೊಳ್ಳಿ. ಹಾ, ಕೂತ್ಕೊಳ್ಳಿ ಎಂದೆ. ಏನ್ ನಡೀತಾ ಇದೆ ಇಲ್ಲಿ? ನನ್ನ ತಮ್ಮನ್ನ ಯಾಕೆ ಇಲ್ಲಿ ಕೂರ್ಸ್ಕೊಂಡಿದ್ದೀರಾ? ಬೆಳ್ಳಿ ನಿನ್ನೆ ಸಂಜೆಯಿಂದ ಕಾಣಿಸ್ತಾ ಇಲ್ಲ ಅನ್ನೋ ವಿಷಯ ನಿಮ್ಗೂ ಗೊತ್ತಿರಬೇಕು. ಅದಕ್ಕೆ ಕಾರಣ ನಿಮ್ ತಮ್ಮ ಅಂತಂದು ನಮ್ಗೆ ಅನುಮಾನ ಬಂದಿದೆ. ಅದಕ್ಕೆ ಇಲ್ಲಿ ಕೂಡ್ಸಿರೋದು. ನೋಡಿ, ಬೆಳ್ಳಿಗೂ ಮುತ್ತುಗೂ ಮದುವೆ ಅಂತ ನಿರ್ಧಾರ ಆಗಿದೆ. ನನ್ನ ನಿರ್ಧಾರಕ್ಕೆ ವಿರುದ್ಧ ಅವನು ಯಾವುದೇ ತಪ್ಪು ಮಾಡಕ್ ಸಾಧ್ಯ ಇಲ್ಲ. ಅವನನ್ನು ಬಿಟ್ಬಿಡಿ. ಏನಮ್ಮವ್ರೆ ಈ ತರ ಮಾತಾಡ್ತಾ ಇದ್ದೀರಾ? ಈಗಷ್ಟೇ ಹೇಳಿದ್ರಿ ಬೆಳ್ಳಿಗೂ ಮುತ್ತುಗೂ ಮದುವೆ ಅಂತ. ಬೆಳ್ಳಿ ಮದುವೆ ತಪ್ಸೋದಕ್ಕೆ ಇವರೇ ಏಕೆ ತೊಂದರೆ ಕೊಟ್ಟಿರಬಾರ್ದು? ನಾವು ತುಂಬಾ ಸಮಾಧಾನದಿಂದ ಇವ್ರು ನೋಡ್ಕೊಂಡಿದ್ದೀವಿ. ಅದೇ ರೀತಿ ಇವ್ರು ಸಮಾಧಾನದಿಂದ ಉತ್ತರ ಕೊಟ್ರೆ ನಾವು ಇವ್ರನ್ನ ಬಿಡ್ತೀವಿ. ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರ ನೀವು? ಹೇಯ್, ನೀನ್ ಯಾವ ಊರಿನ ದೊಡ್ಡ ನಾಯ್ಕೊಂಡು ನಮ್ಮೂರಿನ ವಿಷಯ ಮಾತಾಡೋದಕ್ಕೆ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ. ನೀಲಾಂಬ್ರಿ ಅಮ್ಮನವ್ರ ಕಡೆಯಿಂದ ಬಂದಿದ್ಯಾ ಅಂತ ಮಾತಾಡ್ತಾ ಇದ್ದೀವಿ. ಬೇರೆ ಯಾರಾದ್ರೂ ಈ ವಿಷಯ ಮಾತಾಡಿದ್ರೆ ದೊಣ್ಣೆಗಳು ಮಾತಾಡ್ತಾ ಇರೋವು. ಜಾಸ್ತಿ ಮಾತಾಡಬೇಡಿ ಅಮ್ಮ. ನಿಜ ಏನು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ. ಅರೆ, ಏನಿದು? ಚಿಕ್ಕಮ್ಮನು ಮಾಮ ಇಲ್ಲೇ ಇದ್ದಾರೆ. ಚಿಕ್ಕಮ್ಮ, ಏನಾಯ್ತು? ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ನೋಡು ಮುತ್ತು, ಬೆಳ್ಳಿ ಕಾಣ್ತಾ ಇಲ್ಲ ಅನ್ನೋದಕ್ಕೆ ನೀಲ್ಕಂಠನೇ ಕಾರಣ ಅಂತೆ. ಅವನನ್ನು ಕರ್ಕೊಂಡು ಬಂದು ಇಲ್ಲಿ ಕೂರ್ಸ್ಕೊಂಡಿದ್ದಾರೆ. ನಾನು ಎಷ್ಟು ಹೇಳಿದ್ರು ಅವ್ರು ಬಿಡ್ತಾ ಇಲ್ಲ. ನಾನು ಮಾತಾಡ್ತೀನಿ ರೀ. ನಮಸ್ಕಾರ ಗೌಡ್ರೆ. ನಮಸ್ಕಾರಪ್ಪ.
ನೋಡಿ, ನೀವು ಬೆಳ್ಳಿ ಮೇಲೆ ಇಟ್ಟಿರೋ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಅವಳಿಗೋಸ್ಕರ ಊರ್ ಜನ ಎಲ್ಲ ಸೇರಿರೋದು ಖುಷಿ ವಿಚಾರನೇ. ಆದ್ರೆ ಅವಳು ಕಾಣಿಸ್ದೇ ಇರೋದಕ್ಕೂ ಮಾವನ್ ಬಂದಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈಗಾಗಲೇ ಬೆಳ್ಳಿ ಯಾರಿಗೂ ಹೇಳ್ದೆ ಕೇಳ್ದೆ ಒಂದ್ಸರಿ ಊರ್ ಬಿಟ್ಟು ಹೋಗಿರೋ ವಿಚಾರ ನಿಮಗೂ ಗೊತ್ತೇ ಇದೆ. ಈ ಸರಿನೂ ಹಾಗೆ ಆಗಿದೆ ಅಂತ ನನಗನ್ಸ್ತಿದೆ. ಅದು ಅಲ್ಲದೆ ಬೆಳ್ಳಿನ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡೋಕ್ಕೆ ಅಂತ ನಾನೇ ಕಳಿಸಿದ್ದೆ. ರಿಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡು ಅವಳೆಲ್ಲೋ ಹೋಗಿರ್ತಾಳೆ. ಅವಳು ಇಂಥ ಸಮಯದಲ್ಲಿ ಏನು ಮಾಡ್ತಿರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದ್ರ ಬದಲು ಇವ್ರ ಮೇಲೆ ಸುಮ್ಮನೆ ಅನುಮಾನ ಪಡ್ತಾ ಇದ್ದೀರಾ. ಅದು ಸತ್ಯ ಅಲ್ಲ. ದಯವಿಟ್ಟು ನಮ್ಮ ಮಾವನ್ ಬಿಟ್ಬಿಡಿ. ಏನ್ ಹೇಳ್ತೀರಪ್ಪ? ಸರಿ, ನೀವು ಕರ್ಕೊಂಡು ಹೋಗ್ರಪ್ಪ. ಆದ್ರೆ ಒಂದ್ ವಿಷಯ ಮುತ್ತಣ್ಣ, ಬೆಳ್ಳಿ ಕಾಣೆ ಆಗೋದಕ್ಕೆ ಇವ್ರ ಕೈವಾಡ ಇದೆ ಅಂತ ಗೊತ್ತಾದ್ರೆ ನಮ್ಮ ಊರು ಪಂಚಾಯಿತಿ ಪ್ರಕಾರ ಏನ್ ಶಿಕ್ಷೆ ಕೊಡಬೇಕು ಅದನ್ನ ಕೊಟ್ಟೇ ಕೊಡ್ತೀವಿ. ಇದಕ್ಕೆ ನೀನು ಅಡ್ಡಿ ಬರಬಾರ್ದು. ಸರಿ ಸರಿಯಪ್ಪ, ಇವ್ರು ನೀನು ಕರ್ಕೊಂಡು ಹೋಗ್ಬೋದು. ನೀಲಕಂಠ, ಅಕ್ಕ, ಯಾಕೋ ಪರಿಸ್ಥಿತಿ ಕೈ ಮೀರ್ತಾ ಇದೆ. ನಾವು ಇದನ್ನು ಮೀರಿ ನಡ್ಕೊಂಡ್ರೆ ನಮಗೆ ಆಪತ್ತು. ಅದಕ್ಕೆ ಬೆಳ್ಳಿನ ಬಿಟ್ಬಿಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಮುಟ್ಟಾಳಂತರ ಮಾತಾಡಬೇಡ ನೀಲ್ಕಂಠ. ಬೆಳ್ಳಿ ಎಲ್ಲೋ ಹೊಟ್ಟೋಗಿದ್ದಾಳೆ ಅಂತ ಊರ್ ಜನ ಮುತ್ತು ಎಲ್ಲರೂ ನಂಬಿದ್ದಾರೆ. ನಮಗಿದೇ ಒಳ್ಳೆ ಸಮಯ. ಬೆಳ್ಳಿನ ಮುಗಿಸ್ಬಿಡು. ಹೌದು ನೀಲ್ಕಂಠ, ನೀನು ಸರಿಯಾಗೇ ಕೇಳಿಸ್ಕೊಂಡಿದೀಯಾ. ನಾವು ಅವಳನ್ನ ಕೊಲ್ಲೇಬೇಕು. ನಾವು ಹಾಗೆ ಮಾಡಲಿಲ್ಲ ಅಂದರೆ ಮುತ್ತುಗ್ ವಿಷಯ ಎಲ್ಲ ಗೊತ್ತಾಗಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಬದುಕಬೇಕು ಅಂದರೆ ಬೆಳ್ಳಿ ಸಾಯಲೇಬೇಕು. ಜನ ಕಾರಣ ಕೇಳ್ತಾರಕ್ಕ. ಮಕ್ಕಳಾಗಲ್ಲ ಅನ್ನೋ ಕಾರಣ ಇದ್ದೇ ಇದೆಯಲ್ಲ. ಮಕ್ಕಳಾಗೋದಿಲ್ಲ ಅಂತ ರಿಪೋರ್ಟ್ ಬಂತು, ಅದಕ್ಕೆ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಜನಕ್ಕೆ ಹಬ್ಸಿದ್ರೆ ಆಯಿತು. ಜನಗಳನ್ನ ನಂಬಿಸೋಕೆ ಇದಕ್ಕಿಂತ ಒಳ್ಳೆ ಕಾರಣ ಬೇಕಾ ನೀಲ್ಕಂಠ? ಸಮಯ ನೋಡ್ಕೊಂಡು ಅವಳನ್ನ ಸಾಯಿಸ್ಬಿಡು. ಸರಿ ಅಕ್ಕ. ಏಯ್, ಗಾಡಿ ತೆಗಿಯೋ. ಬೆಳ್ಳಿನ ಮುಗಿಸೋಕೆ ಸರಿಯಾದ ಟೈಮ್ ಬಂದಿದೆ. ಆದರೆ ಒಂದು ಸಣ್ಣ ಸಾಕ್ಷಿನೂ ಸಿಗಬಾರ್ದು. ಆ ಕೆಲಸ ಮಾಡಬೇಕು. ಏನಂತೀಯ? ಅಣ್ಣ, ನೀವೇನು ತಲೆ ಕೆಡಿಸೋಕೆ ಹೋಗ್ಬೇಡಿ, ಆರಾಮಾಗಿ ಬನ್ನಿ. ಇವತ್ತು ಬೆಳ್ಳಿ ಕತೆ ಮುಗಿಸ್ತೀನಣ್ಣ, ಮುಗಿಸಿ ನಿಮ್ಮ ಹೆಸರು ಉಳಿಸ್ತೀನಣ್ಣ. ಬೆಳ್ಳಿ, ಇವತ್ತು ನಿನಗೆ ವಿದಾಯ ಹೇಳೋ ಸಮಯ ಬಂದಿದೆ. ಎಲ್ಲ ರೆಡಿಯಾಗಿದೆ. ಇನ್ನು ನಿನ್ನನ್ನು ಕಳಿಸೋದಷ್ಟೇ ಬಾಕಿ. ಇವತ್ತು ನಿನ್ನನ್ನು ಕಾಪಾಡೋಕ್ಕೆ ಯಾರು ಬರೋದಿಲ್ಲ. ತಾಯಿ ಚಾಮುಂಡಿ, ನೀನೇ ಕಾಪಾಡಮ್ಮ.
ಬೆಳ್ಳಿ ನನ್ ಬೆಳ್ಳಿ ಯಾರು ಕಾಪಾಡೋರಿಲ್ವಾ? ತಾಯಿ ಬೆಳ್ಳಿ ಈಗ ಕಷ್ಟದಲ್ಲಿದ್ದಾಳೆ. ಅಮ್ಮ ಚಾಮುಂಡಿ, ಬೆಳ್ಳಿನ ಈ ಸಮಯದಲ್ಲಿ ನೀನೇ ಕಾಪಾಡಬೇಕು. ದುಷ್ಟರನ್ನ ಶಿಕ್ಷಿಸು, ಶಿಷ್ಟರನ್ನ ರಕ್ಷಿಸು. ನನ್ಗೆ ಶಕ್ತಿ ಬಂದಿರೋದೇನೋ ನಿಜ, ಆದ್ರೆ ನಿನ್ ಸನ್ನಿಧಿ ಒಳಗೆ ಬರೋ ಶಕ್ತಿ ನನ್ಗಿಲ್ಲ ತಾಯಿ. ಈ ಸಮಯದಲ್ಲಿ ಬೆಳ್ಳಿನ ನೀನೇ ಕಾಪಾಡಬೇಕು ತಾಯಿ. ತಾಯಿ ಚಾಮುಂಡಿ, ಇನ್ನು ಯಾಕೆ ಮೀನಾಮೇಷ? ನಿನ್ ಭಕ್ತನ ಕಾಪಾಡು ತಾಯಿ. ಏನೇ ನನ್ನಿಂದ ತಪ್ಪಿಸ್ಕೊಂತೀಯ? ಅದ್ಯಾ ದೇವ್ರು ಕಾಪಾಡ್ತೀನಿ ನಿನ್ನ? ಇದೇ ದೇವ್ರ ತಾನೇ ಸಿಗೋಂಗ್ ಮಾಡಿದ್ದು ನೀನು. ನಿನ್ನ ಸಂಹಾರ ಇಲ್ಲೇ ಇವತ್ತು. ನನ್ ಮಾತು ಕೇಳಿಸ್ತಿಲ್ವಾ ತಾಯಿ ನಿಂಗೆ? ಬೆಳ್ಳಿನ ಕಾಪಾಡ್ಬೇಕು ಅಂದ್ರೆ ನನ್ಗೆ ಶಕ್ತಿ ಬೇಕು. ಆ ಶಕ್ತಿ ಕೊಡು ತಾಯಿ ನನ್ಗೆ. ದಿನ ಬೆಳ್ಳಿ ನಿನ್ನ ಸೇವೆ ಮಾಡಿದ್ದಕ್ಕೆ ಇದೇ ನಾನು ಮಾಡೋ ಉಪಕಾರ, ಇದೇ ನಾನು ಕೊಡೋ ರಕ್ಷಣೆ. ಸಮಯ ಮೀರ್ತಾ ಇದೆ ತಾಯಿ. ಇವತ್ತು ಒಂದೇ ಬಂದಿರ ನನ್ನ ಶಕ್ತಿ ಕರುಣಿಸು ತಾಯಿ. ನಿನ್ ಭಕ್ತನ ಕಾಪಾಡು ತಾಯಿ. ಬೆಳ್ಳಿ, ಆ ತಾಯಿ ಶಕ್ತಿ ಇರೋ ಕುಂಕುಮನ ನನ್ನ ಮೇಲೆ ಎರಚು ಬೆಳ್ಳಿ. अघोरादिरमरं रौद्रमदरम् अघोरादिरमरं रौद्रमदरम् अघोरादिरमरं रौद्रमदरम् अघोरादिरम् शिवशक्ति परब्रह्म स्वरूपिणी
ಯಾರು ನೀನು ಯಾರು ನೀನು ನಿನ್ನನ್ನ ಸಂಹಾರ ಮಾಡೋಕೆ ಬಂದಿರೋ ಆದಿಶಕ್ತಿ. ಏನು ಮಾಡಬೇಡ ನನ್ಗೆ ಅಷ್ಟು ಸುಲಭವಾಗಿ ನಿನ್ನ ಬಿಟ್ಬಿಡಲ್ಲ ಕಣೋ. ನಿನ್ ಪ್ರಾಣ ಇವತ್ತು ಪರಲೋಕಕ್ಕೆ ಹೋಗ್ಲೇಬೇಕು. शङ्कनरनदार रौद्रम् नररुधिरमदन शङ्कनरनरात्र रौद्रम्